ಈಗಾಗಲೇ ದಾವಣಗೆರೆ ಕರೂರು ಪ್ರದೇಶದಲ್ಲಿ KEDB ವತಿಯಿಂದ 102.76 ಎಕರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ 217 ಘಟಕಗಳನ್ನು ನಿವೇಶನ ಹಂಚಿಕೆ ಮಾಡಲಾಗಿದೆ. ಆದ ಮೇಲೂ ಸಹಿತ ಸುಮಾರು 1.50 ಎಕರೆ ಜಮೀನು ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಿದ್ರನ್ನ ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿದ್ದಾರೆ. ಮಹಾನಗರ ಪಾಲಿಕೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಘನತ್ಯಾಜ್ಯ ವಿಲೇವಾರಿ ಘಟಕದ ಜಾಗವನ್ನು ದಿನಾಂಕ 9/9/2024 HPC ಎಕೋ ರಿಸ್ಟ್ರಕ್ಚರ್ ಕಂಪ್ನಿ ಒಂದು ಅರ್ಜಿಯನ್ನು ಕೊಡ್ತಾರೆ. ನಮಗೆ ಘನತ್ಯಾಜ್ಯ ವಿಲೇವಾರಿ ಘಟಕ ಮಂಜೂರು ಸ್ಥಾಪನೆ ಮಾಡೋದಕ್ಕೆ ನಮಗೆ ಜಾಗ ಮಂಜೂರು ಮಾಡಿಕೊಡ್ರಿ 9/9/2024 ಕೇವಲ ಒಂದೇ ದಿವಸದಲ್ಲಿ 10/9/2024 ಮೀಟಿಂಗ್ನ ಸಿಂಗಲ್ ವಿಂಡೋ ಮೀಟಿಂಗ್ನ ಕರೆದು ಅಲ್ಲಿ 1.5 ಎಕರೆ ಜಾಗವನ್ನು ಸುಮಾರು 1,13,00,000ಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ಕಾರ್ಪೊರೇಷನ್ ವತಿಯಿಂದ ಆ ಮೀಟಿಂಗ್ನಾಗೆ ಮಹಾನಗರ ಪಾಲಿಕೆ ಆಯುಕ್ತರು ಸಭೆಗೆ ಗಮನಕ್ಕೆ ತರ್ತಾರೆ. ಈ ರೀತಿ ಘನತ್ಯಾಜ್ಯ ಚರ್ಚಿಸಲಾಗಿ KEDB ವತಿಯಿಂದ ಕಾಯ್ದಿರಿಸಿದ ನಿವೇಶನ ಹಂಚಿಕೆ ಮಾಡುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಯಿತು. ಆಯುಕ್ತರು ಮಹಾನಗರ ಪಾಲಿಕೆ ದಾವಣಗೆರೆಯವರು ಮಾತನಾಡಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಚಟುವಟಿಕೆ ಕರೂರು ಕೈಗಾರಿಕಾ ಪ್ರದೇಶ KEDB ವತಿಯಿಂದ ಕಾಯ್ದಿರಿಸಿದ ನಿವೇಶನವನ್ನು ಮಹಾನಗರ ಪಾಲಿಕೆಗೆ ಹಸ್ತಾಂತರ ಮಾಡಿರುವುದಾಗಿ ಮತ್ತು ಸರ್ಕಾರದ ವತಿಯಿಂದ ಸದರಿ ನಿವೇಶನ ಯಂತ್ರೋಪಕರಣಗಳನ್ನು ಅಳವಡಿಕೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಇರುವುದರಿಂದ ಸಭೆಗೆ ತಿಳಿಸಿದರು. 1.5 ಎಕರೆ ಜಾಗ ಇದನ್ನು ಆಲ್ರೆಡಿ ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಏನು ಅವಕ್ಕೆ ಮಿಷಿನರಿ ಬೇಕೋ ಅದಕ್ಕೆ ಟೆಂಡರ್ ಕರೆದಿದ್ದಾರೆ. ಆದರೂ ಸಹ ಅದನ್ನು ಸಬ್ಜೆಕ್ಟನ್ನು ತೆಗೆದುಕೊಂಡು ಮೀಟಿಂಗ್ನಲ್ಲಿ ಪಾಸ್ ಮಾಡಿ ಪ್ರೈವೇಟ್ ಪ್ರಾಪರ್ಟಿಗೆ ಪ್ರೈವೇಟ್ ಕಂಪ್ನಿಗೆ 1.5 ಎಕರೆ ಜಾಗನ ಅಲಾಟ್ ಮಾಡ್ತಾರೆ ಒಂದೇ ದಿವಸದಾಗೆ. ಅದಾದ ಮೇಲೆ ಮತ್ತೆ ಇನ್ನೊಂದು ವಿಷಯನೂ ಅಲ್ಲಿ ಪ್ರಸ್ತಾಪ ಆಗ್ತದೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಕೇಂದ್ರವನ್ನು JH ಪಾಟೀಲ್ ನಗರ ಶಾಮನೂರು ರಸ್ತೆಯಲ್ಲಿರುವ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಕಟ್ಟಡವನ್ನು ನಿರ್ವಹಿಸುತ್ತಿದ್ದು ಸ್ವಂತ ಕಟ್ಟಡ ಹೊಂದಿರುವುದಿಲ್ಲ ಹಾಗೂ ಪ್ರಸ್ತುತ ನಿರ್ವಹಿಸುತ್ತಿರುವ ಕಟ್ಟಡದಲ್ಲಿ ಹೆಚ್ಚಿನ ಸ್ಥಳ ಇರುವುದರಿಂದ ಸ್ವಂತ ಕಟ್ಟಡ ಅವಶ್ಯಕತೆ ಇದೆ ಎಂದು ಮನಗಂಡು ದಾವಣಗೆರೆ ಹೊಂದಿಕೊಂಡಂತೆ ಸರ್ಕಾರಿ ಜಮೀನು ಗುರುತಿಸಲು ಕೋರಲಾಗಿತ್ತು. ದಾವಣಗೆರೆ ಹೊಂದಿಕೊಂಡಂತೆ 2 ಎಕರೆ ಜಮೀನು ಹಂಚಿಕೆ ಮಾಡಲು ಕೋರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ STPI ಕಾರ್ಯದರ್ಶಿಯವರು ಪತ್ರ ಬರೆದಿರ್ತಾರೆ. 2 ಎಕರೆ ನಿಮಗೆ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ನ ಅಭಿವೃದ್ಧಿ ಪಡಿಸೋದಕ್ಕೆ 2 ಎಕರೆ ಜಾಗ ಕೊಡ್ರಿ ಅಂತಂದು ಹೇಳಿ ಪತ್ರ ಬರೀತಾರೆ. ಮೀಟಿಂಗ್ನ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದರೆ ಅಲ್ಲಿ ಹೇಳ್ತಾರೆ ಅವರು ಇದನ್ನ ಕಾರ್ಯದರ್ಶಿಯವರು ಚರ್ಚೆ ಬಗ್ಗೆ ಮಾತನಾಡಿದ ಲೋಕಸಭಾ ಸದಸ್ಯರು STPI ಕೇಂದ್ರವನ್ನು ಸ್ಥಾಪಿಸುವಂತೆ ಸಭೆಯಲ್ಲಿ ಕೇಂದ್ರದಲ್ಲಿ ಕೋರಿರುತ್ತಾರೆ. ಪ್ರಯುಕ್ತ ಸ್ಥಾಪನೆಗೆ ಅವಶ್ಯಕತೆ ಗಮನಕೊಂಡು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸ್ಥಾಪಿಸಲು ಕುರುಬರಳ್ಳಿ ಸಾರಥಿ ಬಳಿ ಕುರುಬರಳ್ಳಿಯಲ್ಲಿ ಕೊಡೋಣ ಅಂತ. ಈ 2 ಜಾಗ 2 ಎಕರೆ 1.5 ಎಕರೆ ಜಾಗನ ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕೊಡ್ತಾರೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು, ಜಾಗ ಕೊಡ್ರಿ 2 ಎಕರೆ ಅಂತಂದು ಹೇಳಿದ್ರೆ ಸಾರಥಿ ಬಳಿ ಕುರುಬರಹಳ್ಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ಅಂದ್ರೆ ಇದ್ರ ಉದ್ದೇಶ ಏನು? ಇದಕ್ಕೆಲ್ಲ ಮೂಲ ಕಾರಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಲೋಕಸಭಾ ಸದಸ್ಯರು ಪ್ರಭಾ ಮಲ್ಲಿಕಾರ್ಜುನ್. ಇದಕ್ಕೆ ಮೂಲ ಕಾರಣ ಅನಾಮಧೇಯ ವ್ಯಕ್ತಿಯ ಹೆಸರಿಗೆ ಇದನ್ನ ಜಾಗನ ಸ್ಯಾಂಕ್ಷನ್ ಮಾಡಿಸಿ ಸುಮಾರು 15 ಕೋಟಿ ರೂಪಾಯಿ ಬೆಲೆ ಬಾಳಂತ ಜಾಗನ ಕೇವಲ 1,13,00,000ಕ್ಕೆ ಲಪಟಾಯಿಸಿರ್ತಕ್ಕಂಥದ್ದು ಇದರಲ್ಲಿ 100ಕ್ಕೆ 100 ಸತ್ಯವಾಗಿ ಕಾಣ್ತಾ ಇದೆ. ಇದು ಯಾವುದೋ ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಿಲ್ಲ. ಇದೆಲ್ಲವೂ ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ
ಮತ್ತು KDB ಅಧಿಕಾರಿಗಳಿಗೆ ಲೆಟ್ರನ್ನು ಕೊಟ್ಟು ಮಾಹಿತಿಯಲ್ಲಿ ತಗೊಂಡು ಮಾಹಿತಿಯಿಂದ ಕೊಟ್ಟಿರ್ತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ನಾನು. ನನ್ನ ಬಾಯಿನಲ್ಲಿ ಹೇಳ್ತಾ ಇಲ್ಲ, ಇದು ಯಾವುದೋ ಬಾಯಿ ಬಂದಂಗೆ ಹೇಳ್ತಾ ಇಲ್ಲ ನಾನು. ಅವರೇ ಕೊಟ್ಟಿರ್ತಕ್ಕಂಥದ್ದು ಏನೇನು ಚರ್ಚೆ ಆಯಿತು ಮೀಟಿಂಗ್ನಾಗೆ, ಅದನ್ನು ಎಲ್ಲಿ ಕೊಡಬೇಕು ಅಂತ ಚರ್ಚೆ ಆಯಿತು, ಇದನ್ನು ಕ್ಯಾನ್ಸಲ್ ಮಾಡಿ ಯಾರಿಗೆ ಕೊಡಬೇಕು ಅಂತ ಚರ್ಚೆ ಆಯಿತು ಅಂತ ಅವರೇ ಬರೀತಾರೆ ಇದನ್ನೆಲ್ಲ. ಮಾನ್ಯ ನಮ್ಮ ಲೋಕಸಭಾ ಸದಸ್ಯರು ಕೆಲವು ಅವರ ಕಾರ್ಯಕರ್ತರು ಹೇಳ್ತಿದ್ರು ಇತ್ತೀಚೆಗೆ, ಒಂದು ವರ್ಷದಲ್ಲಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು 20 ವರ್ಷ ಲೋಕಸಭಾ ಸದಸ್ಯರು ಮಾಡದೇ ಇರತಕ್ಕಂಥ ಕೆಲಸವನ್ನು ಕೇವಲ 1 ವರ್ಷದಲ್ಲೇ ಮಾಡಿ ಮುಗಿಸಿದ್ದಾರೆ ಅಂತ. 20 ವರ್ಷ MP ಅವರು ಮಾಡೋಕ್ಕಾಗಿಲ್ಲ, ಸತ್ಯ ಅದು ಅವ್ರು ಹೇಳಿರೋದು. 1 ವರ್ಷದಾಗ ಮಾಡಿದಾರಲ್ಲ. 15 ಕೋಟಿ ರೂಪಾಯಿ ಬೆಲೆ ಬಾಳೋ ಜಾಗನ ಕೇವಲ 1 ದಿವಸದೊಳಗೆ 9ನೇ ತಾರೀಕು ಮೀಟಿಂಗ್ ಕೊಡ್ತಾರೆ, 10ನೇ ತಾರೀಕು ಮೀಟಿಂಗ್ನಾಗ ಇಟ್ಟು ಪಾಸ್ ಮಾಡ್ತಾರೆ. ಇದನ್ನು ಹಿಂದಿನ ಲೋಕಸಭಾ ಸದಸ್ಯರು ಮಾಡಿಲ್ಲ, ಇದನ್ನು ಮಾಡಿದ್ದಾರೆ ಇವ್ರು. ಕೇಂದ್ರ ಈಗಿನ ಹಾಲಿ ಲೋಕಸಭಾ ಸದಸ್ಯರು ಅವ್ರಿಗೆ ಶಬ್ಬಾಸ್ಗಿರಿ ಕೊಡ್ತಕ್ಕಂಥದ್ದೇ. ಅದರಿಂದ ಅವರೇ ಹೇಳ್ತಾರೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತಂದೇಳಿ ನಾನು ಇದರೊಳಗೆ ಲೋಕಸಭೆ ಒಳಗೆ ಮಾತಾಡಿದ್ದೀನಿ ಅಂತ ನಿನ್ನೆ ಸಹಿತ ಪತ್ರಿಕೆ ಒಳಗೆ ಬಂದೈತಿ. ಅದೇ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕಿಗೆ 2 ಎಕರೆ ಕೊಡ್ರಿ ಅಂದ್ರೆ ಇಲ್ಲಿ ಕೊಡಲ್ಲ, ಸಾರಥಿ ಬಳಿ ಕುರುಬರಳ್ಳಿ ಹತ್ರ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲಿ ಯಾರೋ ಅನಾಮಧೇಯ ವ್ಯಕ್ತಿ, ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಹಿನ್ನೆಲೆ ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ಎಷ್ಟು ಪರಿಣಿತಿ ಪಡೆದಾನ ಅನ್ನೋದು ಗೊತ್ತಿಲ್ಲ, ಏನಿಲ್ಲ. ಒಂದೇ ದಿವಸದೊಳಗೆ ಮೀಟಿಂಗ್ ಪಾಸ್ ಮಾಡಿ ಅವರಿಗೆ ಅದನ್ನೇ 1.5 ಎಕರೆ ಜಮೀನನ್ನು, 1.5 ಎಕರೆ ಜಮೀನನ್ನು ಅವ್ರಿಗೆ ಶಾಂಕ್ಷನ್ ಮಾಡ್ತಾರೆ. ಅಂದರೆ ಇದರಲ್ಲಿ ಪೂರ್ಣವಾಗಿ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಲೋಕಸಭಾ ಸದಸ್ಯರು ಇದು ಇನ್ವಾಲ್ವ್ ಆಗಿದ್ದಾರೆ. ಇದು ಜಾಗ ಕಬಳಿಸೋ ಹುನ್ನಾರ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದರಿಂದ ಇವತ್ತು ಏನು ಅವರು ಭಾಳಷ್ಟು ಆಶ್ವಾಸನೆಗಳನ್ನು ದಾವಣಗೆರೆ ಕೊಟ್ಟಿದ್ದಾರೆ, ಆ ಆಶ್ವಾಸನೆಗೆ ತಕ್ಕಂತೆ ನಡ್ಕೋಬೇಕಾದ್ರೆ ಕೂಡಲೇ ಕೊಟ್ಟಿರ್ತಕ್ಕಂಥ ಜಾಗವನ್ನು ರದ್ದುಪಡಿಸಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕಿಗೆ ಹಸ್ತಾಂತರ ಮಾಡಬೇಕು. ಇಲ್ಲ ಮಹಾನಗರ ಪಾಲಿಕೆಗೆ ಏನು ಹಿಂದೆ ಕೊಟ್ಟಿದ್ರಿ, ಮಹಾನಗರ ಪಾಲಿಕೆಗೆ ಆದರೂ ಹಸ್ತಾಂತರ ಮಾಡಿ. ಯಾಕಂದರೆ ಮಹಾನಗರ ಪಾಲಿಕೆ ಕಮಿಷನರ್ ಹೇಳಿದ್ದಾರೆ, ನಾವಾಗಲೇ ಮಿಷನ್ನ ಟೆಂಡರ್ ಕರೆದಿದ್ದೇವೆ ಅಂತ, ಆದರೂ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದರ ಉದ್ದೇಶ ಸ್ಪಷ್ಟವಾಗಿದೆ. ಈ ಜಾಗವನ್ನು ಕಬಳಿಸ್ತಕ್ಕಂಥ ಉದ್ದೇಶದಿಂದನೇ ಈ ಕೃತ್ಯವನ್ನು ಮಾಡಿದ್ದಾರೆ. ಕೂಡಲೇ ಇದನ್ನು ರದ್ದುಪಡಿಸಬೇಕು. ರದ್ದುಪಡಿಸದೇ ಇದ್ದರೆ ಇದರ ಬಗ್ಗೆ ಈಗಾಗಲೇ ನಮ್ಮೆಲ್ಲ ನಾಯಕರ ಹತ್ರ ನಾವು ಮಾತಾಡಿದ್ದೀವಿ. ನಮ್ಮ ದಾವಣಗೆರೆ ಜಿಲ್ಲೆ ಏಕೈಕ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವ್ರ ಹತ್ರ, ಸಿದ್ದೇಶಣ್ಣವ್ರ ಹತ್ರ, ಎಲ್ಲರ ಹತ್ರ ಮಾತಾಡಿದ್ದೀವಿ. ನಾಳೆ 11ನೇ ತಾರೀಕಿನಿಂದ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗ್ತೈತಿ. ಆ ಅಧಿವೇಶನದಲ್ಲಿ ಇದನ್ನು ಸಬ್ಜೆಕ್ಟ್ ತಂದು ಅಲ್ಲಿ ತೀವ್ರತರವಾದಂಥ ಹೋರಾಟ ಮಾಡೋದಕ್ಕೆ ನಮ್ಮೆಲ್ಲ ಶಾಸಕರ ಗಮನಕ್ಕೆ ತರ್ತಾ ಇದ್ದೀವಿ. ಇದನ್ನು ಕೂಡಲೇ ರದ್ದುಪಡಿಸ್ತಾ ಇದ್ದರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಹೋರಾಟದ ರೂಪರೇಷೆಯನ್ನು ಮೊದಲನೇ ಹಂತವಾಗಿ ವಿಧಾನಸಭೆ ಒಳಗೆ ಸಬ್ಜೆಕ್ಟ್ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಏನು ತೀರ್ಮಾನ ಆಗ್ತೈತೋ ನೋಡ್ಕೊಂಡು ದಾವಣಗೆರೆಯಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಾವೆಲ್ಲವೂ ಸಹಿತ ಮಾಡಲಿಕ್ಕೆ ತಯಾರಿದ್ದೀವಿ, ಬೀದಿಗೆ ಇಳಿಲಿಕ್ಕೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆ ಮೀಟಿಂಗ್ನಾಗ ಹೇಳಿದ್ದಾರೆ, ಸಿಂಡಲ್ ವಿಟಾ ಮೀಟಿಂಗ್ನಾಗ ಹೇಳಿದ್ದಾರೆ, ಈ ರೀತಿ ನಮಗೆ ಹಸ್ತಾಂತರ ಆಗೈತಿ, ನಾವಾಗಲೇ ಮಿಷಿನಿಗೆ ಟೆಂಡರ್ ಕರೆದಿದ್ದೀವಿ ಅಂತಲೂ ಹೇಳಿದ್ದಾರೆ. ಹೇಳಿದ್ರು ಸಹಿತ ಅದನ್ನು ಕ್ಯಾನ್ಸಲ್ ಮಾಡಿ ಖಾಸಗಿ ಕಂಪ್ನಿಯವ್ರಿಗೆ ಕೊಡ್ತಾರೆ ಅಂದರೆ ಇದ್ರ ಉದ್ದೇಶ ಏನಂದ್ರು? ಜಾಗ ಹೊಡಿಬೇಕು ಅಂತಕ್ಕಂಥ ಉದ್ದೇಶನೇ. ಯಾಕಂದ್ರೆ ಇವತ್ತು ದಾವಣಗೆರೆ ಸುತ್ತಮುತ್ತ ನೀವು ಎಲ್ಲೇ ಹೋಗ್ರಿ, ಕನಿಷ್ಠ 1 ಎಕರೆ ಜಮೀನು ತಗೋಬೇಕು ಅಂದ್ರೆ ಕನಿಷ್ಠ ಅಂದ್ರೆ 5 ಕೋಟಿ ರೂಪಾಯಿ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ಜಾಗ. ಇವತ್ತು ಹೃದಯ ಭಾಗದಾಗಿರ್ತಕ್ಕಂಥ DC ಆಫೀಸಿಗೆ ಇದ್ರಿಗಿರ್ತಕ್ಕಂಥ ಜಾಗನ 1.5 ಎಕರೆನ 1,13,00,000 ಕೊಡ್ತಾರೆ. ಅದನ್ನೇ ನಾನು ಹೇಳೋದು, ಅಲರ್ಟ್ ಮಾಡ್ತಾ ಇದಾರೆ ಕೈಗಾರಿಕೆಗೋಸ್ಕರ ಇದನ್ನು ಅಲರ್ಟ್ ಮಾಡ್ತಾರೆ ಅಂತಂದೇಳಿ ಶಾಂಕ್ಷನ್ ಮಾಡ್ಕೊಂಡಿದ್ದಾರೆ. KDB-ಯಿಂದ DC ಮೀಟಿಂಗ್ ಮಾಡಿರೋದು ಸರ್. ಅದೇ ಲೀಸ್ ಕಮ್ ಸೇಲ್ ಅಂತಾನೆ ಕೊಡೋದು ಅದನ್ನ. ಅಂದ್ರೆ ಅದು ಅವ್ರದೇ ಇದ್ದಂಗೆ, ಅದ್ರದ್ದು ಏನು ಅದ್ರಾಗ ಪ್ರಶ್ನೆನೇ ಇಲ್ಲ. ಸ್ವಲ್ಪ ಇಷ್ಟು ವರ್ಷ ಅಂತ ಕಂಡೀಷನ್ ಇರ್ತೈತೆ, ಅಷ್ಟು ವರ್ಷ ಆದ್ಮೇಲೆ ಅವ್ರದೇ ಅದು. ಮಾಡ್ಬೇಕೀಗ. ಯಾಕಂದ್ರೆ ಈಗ ಇವತ್ತು ಸ್ವಚ್ಛ ಭಾರತದ ಅಡಿಯಡಿ ಬೇಕಾದಷ್ಟು ಅನುದಾನ ಬರ್ತಾ ಇತ್ತು. ನಾನು ಹೇಳಿ ಇವರೇ ಘನತ್ಯಾಜ್ಯ ಇಳುವರಿ ಘಟಕವನ್ನು ಇವು ಮಹಾನಗರ ಪಾಲಿಕೆಯಿಂದನೇ ಮೇಂಟೈನ್ ಮಾಡ್ಬೋದಿತ್ತು.
ನಾನು ಹೇಳೋದು. ಅದರಿಂದ ಇವರು ಸಭೆಯಲ್ಲಿ ಗಮನಕ್ಕೆ ತರ್ತಾರೆ ಇದನ್ನು. ಆಲ್ರೆಡಿ ನಾವೀಗ ಮಿಷನ್ನ ಟೆಂಡರ್ ಕರೆದಿದ್ದೀವಿ ಅಂತ ಆಯುಕ್ತರು, ಆದರೂ ಸಹಿತ ಜಿಲ್ಲಾಧಿಕಾರಿಗಳು ಅದನ್ನು ಓವರ್ಲುಕ್ ಮಾಡಿ ಇದನ್ನು ಕ್ಯಾನ್ಸಲ್ ಮಾಡಿ ಅವ್ರಿಗೆ ಶಾಂಕ್ಷನ್ ಮಾಡಿಸ್ತಾರೆ. ಅಂದ್ರೆ ಅದರಿಂದ ಯಾರದಾರ ಪ್ರಭಾವಿ ವ್ಯಕ್ತಿ? ಸರ್ 100% ಅವ್ನು ಯಾರು ಅನಾಮಧೇಯ ವ್ಯಕ್ತಿ ಗೊತ್ತೇ ಇಲ್ಲ. ಅವನು ಎಲ್ಲೇನು ಏನು ಯಾವ ಊರು ಯಾವುದು ಗೊತ್ತಿಲ್ಲ. ಈಗ ಈ ಕಂಪ್ನಿ ಏನು ಇದು ಇದ್ರದ್ದು ನಿರ್ವಹಣೆ ಘಟಕ ನಾನು ಸ್ಥಾಪನೆ ಮಾಡ್ತೀವಿ ಅಂತಂದು ಹೇಳಿ ಏನು ಕೊಟ್ಟಿದಾರಲ್ಲಣ್ಣ, ಅವ್ರು ನಾನು ಹೇಳ್ತಾ ಇರೋದು ಇದಕ್ಕೆ ಮೂಲ ಕಾರಣ. ಯಾಕೆಂದ್ರೆ ಈಗ ಒಂದು ನಾವು ಮಹಾನಗರ ಪಾಲಿಕೆಗಾಗಲಿ ಅಥವಾ ಜಿಲ್ಲಾಧಿಕಾರಿಗಳಿಗೆ ಯಾವುದಾದ್ರೂ ಒಂದು ಮನವಿ ಕೊಟ್ಟರೆ ಅಥವಾ ಮಹಾನಗರ ಪಾಲಿಕೆ ಒಳಗೆ ಒಂದು ಯಾವ್ದಾರು ಖಾತೆ ಮಾಡೋಕೆ ಕೊಟ್ಟರೆ ಕನಿಷ್ಠ 1.5 ತಿಂಗಳು ತೊಗೊಳ್ತಾರೆ. ನಾನು ಹೇಳಿ ನಮ್ಮದೇ ಜಾಗ ಎಲ್ಲ ದಾಖಲೆಗಳು ಕೊಟ್ಟು ನಮ್ಮದೇ ಇದು ಅಂತಂದು ಹೇಳಿದ್ರು ಸಹಿತ ಎಲ್ಲ ಪುರಾವೆ ಕೊಟ್ಟರು ಕನಿಷ್ಠ 1.5 ತಿಂಗಳು ತೊಗೊತಾರೆ. ಇವತ್ತು 15 ಕೋಟಿ ರೂಪಾಯಿ ಬೆಲೆ ಬಾಳೋ ಜಾಗನ ಹಿಂದೂ ಮುಂದೆ ಯೋಚನೆ ಮಾಡ್ದಂಗೆ ಕೇವಲ ಒಂದೇ ದಿವಸದೊಳಗೆ 9ನೇ ತಾರೀಕು ಅರ್ಜಿ ಕೊಡ್ತಾರೆ, 10ನೇ ತಾರೀಕು ಮೀಟಿಂಗ್ ಇಡ್ತಾರೆ. ಮೀಟಿಂಗ್ ಇಟ್ಟು ಪಾಸ್ ಮಾಡ್ತಾರೆ. ಅಂದರೆ ಇದ್ರಿಗೆ ಯಾರು ಇದ್ರಾಗ ಪ್ರಭಾವಿ ವ್ಯಕ್ತಿಗಳು? ಯಾರ ಕಂಪ್ನಿನ ಅಥವಾ ಕಂಪ್ನಿಯಿಂದ ಏನಾರ ಲಂಚ ತಗೊಂಡಾರ? ಆ ಕಂಪ್ನಿಯಿಂದ ವ್ಯಕ್ತಿಯಿಂದ ಯಾರದಾರೆ? ಮತ್ತು ಇವರೇ ಹೇಳ್ತಾರಲ್ಲ, ನಮ್ಮ ಪ್ರಭಾ ಮಲ್ಲಿಕಾರ್ಜುನವರು ಮಂತ್ರಿಯವರು, ನಾವು ದಾವಣಗೆರೆನ ಸಿಂಗಾಪುರ್ ಮಾಡ್ತೀವಿ ಅಂತಂದೇಳಿ. ಇದೇನ ಸಿಂಗಾಪುರ್ ಮಾಡೋ ವಿಧಾನ ಇವ್ರದ್ದು? ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕಿಗೆ ಜಾಗ ಕೊಡ್ರಿ ಅಂದರೆ ಸಾರಥಿ ಬಳಿ ಕುರುಬರಹಳ್ಳಿಗೆ ಹೋಗ್ರಿ ಅಂತ ಹೇಳ್ತಾರೆ. ಯಾರಾದರೂ ಕುರುಬರಹಳ್ಳಿ ಸಾರಥಿ ಬಳಿ ಕುರುಬರಹಳ್ಳಿ ಹತ್ರ ಹೋಗ್ತಾರಾ? ಇವರು ಸಾಫ್ಟ್ವೇರ್ ಟೆಕ್ನಾಲಜಿ ಹುಡುಗರು ಊರ ಸಿಟಿ ಒಳಗಿರ್ತಕ್ಕಂಥ 2 ಎಕರೆ ಜಾಗ ಕೊಟ್ಟು ಅಭಿವೃದ್ಧಿ ಮಾಡ್ಬೋದಿತ್ತು. ಇದನ್ನೇ ಅಲ್ಲಿ ಕೊಡ್ಬೋದಿತ್ತಲ್ಲ ಇವ್ರಿಗೆ. ಏನೀಗ ಅವರು ಘನತ್ಯಾಜ್ಯ ಘಟಕಕ್ಕೆ ಕೊಟ್ಟಿದಾರಲ್ಲ, ಈಗ ಶಾಂಕ್ಷನ್ ಮಾಡಿದಾರೆ, ಅದನ್ನೇ ಅಲ್ಲಿ ಕೊಡ್ಬೋದಿತ್ತಲ್ಲ ಅವರಿಗೆ. ಇಲ್ಲೇ ಕೊಟ್ಟರು. ಇದರ ಉದ್ದೇಶ ಸ್ಪಷ್ಟವಾಗೈತಿ. ಇದು ಜಾಗ ಕಬಳಿಸೋದಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ. ಅದರಿಂದ ಇದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ಕೊಟ್ಟಂಥ ಜಾಗವನ್ನು ರದ್ದುಪಡಿಸಿ ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇದು ಸಾರ್ವಜನಿಕರ ಗಮನಕ್ಕೂ ಇದನ್ನು ತರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ಇದನ್ನು ಹೇಳ್ತಾ ಇದ್ದೀವಿ. ಇದರ ಮುಂದಿನ ರೂಪರೇಷೆಗೋಸ್ಕರ ಈಗಾಗಲೇ ನಾವು ನಮ್ಮ ಶಾಸಕರ ಹತ್ರ ಮತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯ ಸಿದ್ದೇಶಣ್ಣವ್ರ ಹತ್ರ ಇವೆಲ್ಲವನ್ನೂ ಮಾತಾಡಿದ್ದೀವಿ. ಈಗಾಗಲೇ ಅದರ ಬಗ್ಗೆ ಏನೇನು ಮಾಡಬೇಕು ಅಂತಕ್ಕಂಥದ್ದು ಒಂದು ರೂಪರೇಷೆ ತಯಾರಾಗಿದೆ. ಅದರಿಂದ ಹಿಂದೆ ಏನು ನಮ್ಮ ಸಿದ್ದೇಶಣ್ಣವರು ಒಂದು ಇದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ನ ಶಾಂಕ್ಷನ್ ಮಾಡ್ಕೊಂಬಂದಿದ್ರು, ಅದಕ್ಕೆ ಜಾಗ ಇತ್ತಿಲ್ಲ. ಜಾಗ ಕೇಳಿದರೂ ಸಹಿತ ಜಾಗ ಕೊಟ್ಟಿಲ್ಲ. ಇಂಥವೆಲ್ಲವನ್ನೂ ಸಹಿತ ನೋಡಿದಾಗ ಇದ್ರ ಹಿಂದ್ಗಡೆಗೆ 100ಕ್ಕೆ 100 ಮಂತ್ರಿಯ ಕೈವಾಡ, ಲೋಕಸಭಾ ಸದಸ್ಯರ ಕೈವಾಡ 100ಕ್ಕೆ 100 ಇದೆ ಅಂತಕ್ಕಂಥದ್ದು ಸತ್ಯವಾಗಿ ಗೋಚರಿಸ್ತಾ ಐತಿ. ಇಂಥ ಕೂಡಲೇ ಇದನ್ನು ಶಿಸ್ತಿನ ಕ್ರಮ ತಗೋಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಒತ್ತಡವನ್ನು ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕು ಅಂದರೆ ಈ PB ರಸ್ತೆ ಅಗಲೀಕರಣ ನಾನು ಹೇಳಿ, ಹಿಂದೆ ಇದೇ ನಮ್ಮ ರೈತ ಭವನಾಗ ಜಿಲ್ಲಾಧಿಕಾರಿ ಆಫೀಸ್ ಇಲ್ಲಿತ್ತು. ಇದು ಜಿಲ್ಲಾಧಿಕಾರಿ ಆಫೀಸ್ ಆಗಿದ್ದಿಲ್ಲ. ಅವತ್ತು ನಾನು ಪ್ರಾಧಿಕಾರದ ಅಧ್ಯಕ್ಷ ಇದ್ದೆ, ನಮ್ಮ ರವೀಂದ್ರನಾಥ್ ಅವರು ಮಂತ್ರಿ ಇದ್ದರು, ಶಾಮನೂರು ಶಿವಶಂಕರಪ್ಪನವ್ರು ಶಾಸಕರಿದ್ದರು, ಸಿದ್ದೇಶಣ್ಣವ್ರು MP ಇದ್ದರು. ಅವತ್ತು ರಸ್ತೆ ಅಗಲೀಕರಣನ 60 ಅಡಿಗೆ 120 ಅಡಿ ಟೋಟಲ್ 120 ಅಡಿಗೆ ಸೀಮಿತಗೊಳಿಸಿ ನಿಲ್ಲಿಸಿದ್ವಿ. ಅದನ್ನು 120 ಅಡಿ ಮಾಡೋಣ ಸಾಕು ಅಂತಂದು. ಇದೇ ಶಾಮನೂರು ಶಿವಶಂಕರಪ್ಪನವ್ರು ಶಾಸಕರಿದ್ದರು. ಅವತ್ತು ಅವರು ಹೇಳಿದ್ರಲ್ಲಿ ಮೀಟಿಂಗ್ನಾಗೆ, ರೆಕಾರ್ಡ್ ಐತೆ, ಆನ್ ರೆಕಾರ್ಡ್, ಮತ್ತೆ ಸುಳ್ಳಲ್ಲ ಹೇಳ್ತಾರೆ. ಅಲ್ಲೇನು ನೀವೇನು ಫುಟ್ಬಾಲ್ ಆಡ್ತೀರೇನು ಅಂತ ಕೇಳಿದರು. 120 ಅಡಿ ಯಾಕೆ ಮಾಡ್ತೀರಿ ರಸ್ತೆ ಅಗಲೀಕರಣನ? ಮಾಡಬೇಡ್ರಿ, ಭಾಳಷ್ಟು ಜನಕ್ಕೆ ಅನ್ಯಾಯ ಆಕೈತಿ, ಹಂಗೆ ಹಿಂಗೆ ಅಂತಂದು ಹೇಳಿ ಅಂದು ದಾನ್ಲಿ ಮಾಡಿ ಅದನ್ನು ತಡೆ ಹಿಡಿಸಿದ್ರು. ಅವರು ಕೊನೆಗೆ ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆ 2014 ಅವ್ರ ಮಗ ಸೋತ. ಏನು ಮಾಡಿದರು? ಸಿಟ್ಟಿಗೆ 150 ಅಡಿ ಹೊಡಿಸಿದ್ರು. ಇನ್ನೂ ಕೆಲವು ಕಡೆಗೆ ಕ್ಲಿಯರ್ ಆಗಿಲ್ಲ. ಇದೇ ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ಇದ್ರಿ, ಕಾಪಿ ಬಾರ್ ಮಗಳಿಗೆ ಎಲ್ಲ ಕೋರ್ಟಿಗೆ ಹೋಗಿದ್ದಾರೆ. ನಾವು ಸಿಂಗಪೂರ್ ಮಾಡಿದ್ದೀವಿ, ಹಾಂಗ್ಕಾಂಗ್ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ಇವನ್ನೆಲ್ಲ ಯಾಕೆ ತೆರವುಗೊಳಿಸಿಲ್ಲ? ಈಗ ಇದೇ ನಮ್ಮ ರಾಜನಹಳ್ಳಿ ಅವ್ರದ್ದು ದೇವಸ್ಥಾನ, ಅಲ್ಲಿ ಅವ್ರು ಹೊಡೆಯಕ್ಕೆ ಬಿಟ್ಟಿಲ್ಲ, ಕೋರ್ಟಿಗೆ ಹೋಗಿದ್ದಾರೆ. ಕೆಲವು ಇಂಥ ಭಾಳಷ್ಟು ಇದಾವ. ರಸ್ತೆನ ಅಂಕ ಡೊಂಕ ಈಗ ಅವನು ಭಾಳ ಸತಿ ಹೇಳ್ತಾನೆ. ಅವನ ಬಗ್ಗೆ ನಾನು ಮಾತಾಡೋದೇ ಇಲ್ಲ, ಯಾಕಂದ್ರೆ ಅವ್ನಿಗೆ ಆಗಲೇ ನಾನು ಏನು ಬಿರುದು ಕೊಡ್ಬೇಕೋ ಕೊಟ್ಬಿಟ್ಟೇನಿ. ಏನು ಹಾವು ಉಳ್ದಂಗೆ ಜಿಲೇಬಿ ಅಂತ ಹೇಳ್ತಾನೆ. ಮತ್ತು ಇದನ್ನೇನು ಮಾಡಿದ? ಇದನ್ನೇನು ಮಾಡಿದಾನೆ ಸರ್ ರಸ್ತೆನ?
ಪಿ ಬಿ ರಸ್ತೆನ ಪೂರಾ ನ್ಯಾಷನಲ್ ಹೈವೇ ಮಾಡಿದಾನ. ಇಂಥವೆಲ್ಲವೂ ಸಾಕಷ್ಟು ಇದಾವೆ. ಏನೇನು ಅವರು ಬಾನ್ಗೇಡಿ ಕೆಲಸ ಮಾಡಿದ್ದಾರೆ ದಾವಣಗೆರೆ ಒಳಗೆ, ಅವೆಲ್ಲವೂ ನಾವು ಅವ್ರಂಗೆ ಬಾಯಿ ಚಟಕ್ಕೆ ಏನೋ ಬಂದು ಪ್ರೆಸ್ ಮೀಟ್ ಮಾಡೋದು, ಸುಮ್ಮನೆ ಏನೇನೋ ಹೇಳೋದು, ಬಾಯಿ ಬಂದಿದ್ದೇ ಹೇಳೋದು ಮಾಡಲ್ಲ. ಇವತ್ತೆಲ್ಲ ದಾಖಲೆಗಳು ಸಮೇತ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಜಿಲ್ಲಾಧಿಕಾರಿಗಳಿಂದ ಕೊಟ್ಟಂಥ ಎಲ್ಲ ಮಾಹಿತಿಗಳು ಯಾವ ಸಹಿತ ನಾವೇನು ಸೃಷ್ಟಿ ಮಾಡಿರವಲ್ಲ. ಯಾವ ದಿವಸ ಮೀಟಿಂಗ್ ಆಯಿತು, ಆ ಮೀಟಿಂಗ್ನಾಗ ಏನು ಚರ್ಚೆ ಆಯಿತು, ಏನು ಎತ್ತ ಅಂತಕ್ಕಂಥದ್ದು ಎಲ್ಲ ಸಂಪೂರ್ಣ ಮಾಹಿತಿ ನಾನು ಹೇಳ್ತೀನಿ. ಅದರಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಆ ಮೀಟಿಂಗ್ನಾಗೆ ಎಲ್ಲ ಮಾಹಿತಿ ಐತಿ. ಇದನ್ನು 100ಕ್ಕೆ 100ರಷ್ಟು ಈ ಜಾಗವನ್ನು ಲಪಟಾಯಿಸಕ್ಕೆ ಮಾಡಿರ್ತಕ್ಕಂಥ ಇದು ಒಂದು ಹುನ್ನಾರ, ಬೇರೆ ಏನೂ ಇಲ್ಲ ಇದ್ರ ಪ್ರಶ್ನೆ. ಸರ್ ಕಾಪಿನಾ? ಕಾಪಿ ಕೊಡ್ತೀನಿ, ಅಷ್ಟು ಕಾಪಿ ಕೊಡ್ತೀನಿ. ಸಂಸ್ಥೆಗೆ ಮತ್ತೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಪ್ರೈವೇಟಿಗೆ ಕೊಟ್ಟಿದ್ದಾರೆ. ಅದೇ ಕೆಲಸನೇ ಪ್ರೈವೇಟಿಗೆ ಕೊಟ್ಟಾರ. ನಾನು ಹೇಳೋದು ಅಲ್ಲೇನು ಬೇರೆ ಮಾಡೋದಕ್ಕಲ್ಲ ನಾನು ಹೇಳೋದು. ಅದಕ್ಕೆ ಅದೇ ಜಾಗನೇ ಮತ್ತೆ ನಾವು ಮಹಾನಗರ ಪಾಲಿಕೆಯಿಂದ ಮಾಡ್ತೀವಿ ಅಂತಂದ್ರೆ ಮಹಾನಗರ ಪಾಲಿಕೆ ಫಸ್ಟ್ ಹ್ಯಾಂಡ್ ಓವರ್ ಮಾಡಿದ್ದಾರೆ ಜಾಗನ. ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ ಜಾಗನ ಇವ್ರ ಕಡೆಯಿಂದ ಅರ್ಜಿ ಕೊಡ್ತಾರೆ. ಈ ಅರ್ಜಿ ಕೊಟ್ಟ ತಕ್ಷಣ ಒಂದೇ ದಿವಸ ಅಥವಾ 9ನೇ ತಾರೀಕು ಮೀಟಿಂಗ್ ಕೊಡ್ತಾರೆ, 10ನೇ ತಾರೀಕು ಮೀಟಿಂಗ್ನೇ ಪಾಸ್ ಮಾಡ್ಕೊಂತಾರೆ. ಕಮಿಷನ್ ಅಲ್ಲ, ಅದನ್ನೇ ಕೊಟ್ಟು ಹೇಳ್ದೇನೆ. ಕಮಿಷನರು ಈ ರೀತಿ ಇದಕ್ಕೆ ಜಾಗ ಹಸ್ತಾಂತರ ಆಗೈತೆ, ನಮಗೆ ನಾವು ಅಲ್ಲೇ ಟೆಂಡರ್ ಕರೆದಿದ್ವಿ ಮಿಷಿನರಿ ತರೋದಕ್ಕೆ ಅಂತಂದು ಹೇಳಿದಾರೆ ಅಲ್ಲಿ ಮೀಟಿಂಗ್. ಆದರೂ ಸಹಿತ ಅದನ್ನ ತೆಗೆದುಹಾಕಿ ಅವರಿಗೆ ಜಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವತ್ತು ನೀವು ನಾನು ಹೇಳ್ದಂಗೆ 1,13,00,000ಕ್ಕೆ ಅದನ್ನು ಜಾಗ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವತ್ತು ಕನಿಷ್ಠ ನೀವು ದಾವಣಗೆರೆ ಸುತ್ತ ಇರ್ತಕ್ಕಂಥ 5ರಿಂದ 6-7 ಕಿಲೋಮೀಟರ್ ಸುತ್ತ ಇರ್ತಕ್ಕಂಥ ಯಾವುದೇ ಜಮೀನು ನೀವು ಕೊಂಡ್ಕೊಳಕ್ಕೆ ಹೋಗಿ ಕನಿಷ್ಠ 1 ಎಕರೆ ಇವತ್ತು 5ರಿಂದ 6 ಕೋಟಿ ರೂಪಾಯಿ ಕನಿಷ್ಠ. ಮತ್ತೆ ಇನ್ನೂ ಅದ್ರ ಮೇಲೆ ಹೋದ್ರೆ ಭಾಳ ಐತಿ ಏನು. ಅದು ಈ ಕಡೆ ಭಾಗದಾಗ ಅದು ನಮ್ಮ ಏನು GMITಯಿಂದ ಈ ಕಡೆ ಭಾಗ ಶಾಮನೂರು ತನಕ ಅಪ್ಟು ಈ ಕಡೆಗೆ ಅವ್ರಗೇರಿಯಿಂದ ಇದ್ರ ತನಕ ಇಂಡಸ್ಟ್ರಿಯಲ್ ಏರಿಯಾ ತನಕ ನೀವು ಹೋದ್ರೆ ಇಲ್ಲಿ ಹೆಚ್ಚು ಕಮ್ಮಿ 10 ಕೋಟಿ ರೂಪಾಯಿ ತನಕ ಐತಿ. ನಾನು ಹೇಳೋದು ಏನಪ್ಪ, ಆ ಕಡೆ ಲಾಸ್ಟ್ ಬೂದಾಳ ಕಡೆಗೆ ಯರಗುಂಟದಿಂದ ಆ ಕಡೆಗೆ ಹೋದ್ರೆ ಸ್ವಲ್ಪ ರೇಟ್ ಕಡಿಮೆ ಆಗಿದೆ, 2 ಕೋಟಿ 3 ಕೋಟಿಗೆ ಬರ್ತೈತಿ. ಆದರೆ ಈ ಭಾಗ ಏನೈತಿ, ಇದು ಆರ್ಟ್ ಆಫ್ ಸಿಟಿ ಏನೈತಿ, ಕನಿಷ್ಠ ಇದು 10 ಕೋಟಿ ರೂಪಾಯಿ 1 ಎಕರೆ ಜಾಗ ಯಾರೂ ಕೊಡಲ್ಲ ಇವತ್ತು ದಾವಣಗೆರೆ ಒಳಗೆ. ಹಂಗಾಗಿ ಇಂಥ ಒಂದು ಆರ್ಟ್ ಆಫ್ ಸಿಟಿ ಒಳಗಿರ್ತಕ್ಕಂಥ ಜಾಗನ 1,13,00,000ಕ್ಕೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಅಂದರೆ ಇದರಲ್ಲಿ ಜಾಗ ಹೊಡಿತಕ್ಕಂಥ ಉದ್ದೇಶ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದರ ಹಿಂದೆ 100ಕ್ಕೆ 100 ಜಿಲ್ಲಾ ಮಂತ್ರಿ ಮತ್ತು ಲೋಕಸಭಾ ಸದಸ್ಯ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಕೈವಾಡ 100ಕ್ಕೆ 100 ಇದೆ. ಇದನ್ನು ಕೂಡಲೇ ತಡೆ ಹಿಡಿದು ನಿಲ್ಲಿಸ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ. ಸರ್ ನಾವೀಗ ಆಲ್ರೆಡಿ ಅದ್ರ ಬಗ್ಗೆ ಈಗಾಗಲೇ ಇವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಹರೀಶ್ ಅವ್ರ ಹತ್ರ. ಹರೀಶ್ ಇದಾಗಲೇ ಇದ್ರದ್ದೆಲ್ಲ ಕಾಪಿ ತೊಗೊಂಡಿದ್ದಾರೆ. ಹೌಸ್ ಒಳಗೆ ನಾನು ಕ್ವಶನ್ ಹಾಕ್ತೀನಿ ಅಂತಂದ್ರು. ಇನ್ನು ಇದೊಂದೇ ಅಲ್ಲ, ಅವರೆಲ್ಲ ಬೇರೆ ಬೇರೆ ಇನ್ನೂ ಸಬ್ಜೆಕ್ಟ್ಗಳು ಅವ್ರು ಇಟ್ಕೊಂಡಾರೆ. ನಮ್ಮ ಕಡೆಯಿಂದ ಇದನ್ನು ಮಾಹಿತಿ ತೊಗೊಂಡಿದ್ದಾರೆ. ನಾನು ಹೌಸ್ ಒಳಗೆ ಇದನ್ನು ಸಬ್ಜೆಕ್ಟ್ ತರ್ತೀನಿ, ಇದನ್ನು ಅದ್ರ ಬಗ್ಗೆ ನಾವು ಮಾತಾಡ್ತೀನಿ ಅಂತಂದೇಳಿ ಹೇಳಿದ್ದಾರೆ. ಇನ್ನು ಏನೇನು ಗೋಲ್ಮಾಲ್ ಮಾಡಿದ್ದಾರೆ ಇದೆಲ್ಲವೂ ಸಹಿತ ಮಾಹಿತಿನ ಅವ್ರಿಗೆ ಕೊಡ್ತಾಯಿದ್ದೀನಿ. ಅಲ್ಲಿ ಏನು ತೀರ್ಮಾನ ಆಗ್ತಿತ್ತು ನೋಡ್ಕೊಂಡು ಮುಂದಿನ ಹೋರಾಟದ ಬಗ್ಗೆ ನಾವು ನಿಮ್ಮ ಹತ್ರನೇ ಬಂದು ಮಾತಾಡಿ ಮತ್ತೆ ಪ್ರಾರಂಭ ಮಾಡ್ತೀವಿ. ಸರ್ ಹಂಗಂತಂದು ಹೇಳಿ ನಾವು ಏನು ಬೇಕಾದ್ರೆ ಅವ್ರು ಮಾಡ್ಕೊಂಡ್ರು ನಾವು ಸುಮ್ಮನೆ ಇರ್ಬೇಕು ಅನ್ನಂಗೆ ಆತಂಗ ಸರ್ ಇರ್ಬೋದು. ನಾನು ಹೇಳೋದು ಸರ್ ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಅಂಥ ಕೇಸುಗಳು ಇದ್ದಾಗೂ ಸಹಿತ ಅವರೆಲ್ಲ ಏನೇನು ಅವ್ರ ಹಸ್ತ ಎಲ್ಲಿವರೆಗೂ ಕೈ ಚಾಚಿದಾರೆ ಅಂತ ನಿಮಗೂ ಗೊತ್ತೈತಿ, ನಮಗೂ ಗೊತ್ತಿಲ್ಲ. ಅದಕ್ಕೆ ನಾವೇನು ಎದುರಿ ಸುಮ್ಮನೆ ಕುಂದ್ರ ಜನ ನಾವಲ್ಲ. ನಾನು ಹೇಳೋದು ಇರ್ಬೋದು, ಅವ್ರಿಗೆ ಪ್ರಭಾವ ಭಾಳ ಇರ್ಬೋದು, ಬೇರೆ ಬೇರೆ ಅವ್ರಿಗೆ ಶಕ್ತಿ ಇರ್ಬೋದು. ಈಗ ಜನಕ್ಕಂತೂ ಗೊತ್ತಾಗ್ತಾಯ್ತಾ, ಕಾನೂನಿನಲ್ಲಿ ಅವ್ರು ಏನೋ ಮಾಡಿ ತಪ್ಸ್ಕೊಂಡಿರ್ಬೋದು, ಒಂದಲ್ಲ ಒಂದು ದಿವಸ ಅದಕ್ಕೂ ಬರ್ತದೆ ಅಂತ್ಯ. ನಾನು ಹೇಳೋದು ಇವತ್ತು ಎಂತೆಂಥ ಪ್ರಭಾವ ವ್ಯಕ್ತಿಗಳು ಏನೇನಾಗಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಾಗೈತಿ ಈ 2 ದಿವಸದೊಳಗೆ ಇನ್ನು. ಅದರಿಂದ ಒಂದಲ್ಲ ಒಂದು ದಿವಸ ಅವ್ರಿಗೂ ಬರ್ತೈತಿ, ಅದು ಸ್ವಲ್ಪ ದಿವಸ ಲೇಟ್ ಆಗ್ತದೆ ಅಷ್ಟೇ ಇನ್ನು. ಅದರಿಂದ ನಾವು ಧೃತಿಗೇಡ ಅಂತದಿಲ್ಲ, ಹಿಂದಕ್ಕೆ ಸರಿ ಅಂತ ಪ್ರಶ್ನೆನೂ ಇಲ್ಲ. ನಮ್ಮ ಹೋರಾಟ ನಿರಂತರವಾಗಿರ್ತೈತಿ. ಜನತೆಗೆ ಸತ್ಯ ತಿಳಿಸ್ತೀವಿ ನಾವು. ನೀವಂತೂ ಬರಿತೀರಾ,
ಜನತೆಗಂತ ಗೊತ್ತಾಕತ್ತ ಇದ್ರಾಗ ಏನೇನು ಗೋಲ್ಮಾಲ್ ಆಗೈತಿ ಅಂತಂದು ಹೇಳಿ ಕಣ್ಣಿಗೆ ಕಾಣಂಗೈತಲ್ರಿ ಇದು. ಇದ್ರಾಗ ಯಾವುದು ಸಹಿತ ಮುಚ್ಚು ಮರಿ ಅಥವಾ ಏನಪ್ಪ ಯಶವಂತರಾವ್ ಅವ್ರ ವಿರುದ್ಧ ಚುನಾವಣೆ ನಿಲ್ತಾನೆ ಅದಕ್ಕೆ ದ್ವೇಷಕ್ಕಾಗಲೆಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತಾನೆ ಅನ್ನಂಗೂ ಇಲ್ಲ. ಕಾನೂನಿನಲ್ಲಿ ಏನು ಬೇಕಾ ನಿಮಗೆ ಮಾಹಿತಿ, ಆ ಮಾಹಿತಿ ಎಲ್ಲ ಕೊಟ್ಟಿದ್ದೀನಿ. ಕಣ್ಣಿಗೆ ಕಾಣಂಗೆ ಐತಿ. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಯಾರಾದರೂ ಹೋದ್ರೆ ಒಂದು ದಿವಸದಾಗ ಸ್ಯಾಂಕ್ಷನ್ ಮಾಡಿಕೊಡ್ತಾರೇನ್ರಿ? ಹಾಂ, ಯಾವುದು ಬೇಡ. ನಿಮ್ಗೆ ಉದಾಹರಣೆಗೆ ಹೇಳ್ಬೇಕು ಅಂದರೆ, ಈಗ ಯಾರೋ ಮೊನ್ನೆ ನಮ್ಮ ಒಬ್ಬರು ಸ್ನೇಹಿತರು ಈ ಏನು ಸರ್ಕಾರಿ ಅನುದಾನದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳಿಗೆ ತಮ್ಮ ಹೆಸರನ್ನ ಹಾಕೊಂಡ್ರವನ್ನ ಎಲ್ಲವನ್ನೂ ತೆಗಿಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. 1 ತಿಂಗಳಾತೀಗ ಕೋರ್ಟ್ ಆದೇಶ ಮಾಡಿ. ಮೊನ್ನೆ 31ಕ್ಕೆ ಮೊನ್ನೆ ಮತ್ತೆ ಮೀಟಿಂಗ್ ಕರೆದಾರೆ ಇವರು ಜಿಲ್ಲಾಧಿಕಾರಿ. ಅದನ್ನು ಡೇಟ್ 21 ಕೊಟ್ಟ. ಯಾಕೆ? ಕೋರ್ಟ್ ಆದೇಶ ಮಾಡಿರೋದು. ಇವತ್ತು ಒಂದು ಸಣ್ಣ ಬೋರ್ಡ್ ತೆಗೆಯೋದಕ್ಕೆ ನೀವು 1.5 ತಿಂಗಳು ತೆಗಿತಾ ಅಂತ ಇದ್ದೀರಿ. ಇವತ್ತು 15-20 ಕೋಟಿ ರೂಪಾಯಿ ಬೆಲೆ ಬಾಳೋ ಜಾಗನ ಒಂದು ದಿವಸದಾಗೆ ನಿಮ್ಮ ಮನೆಗಿನ ಜೋಬ್ನಾಗಿಂದ ಯಾರೋ ದಾನ ಭಿಕ್ಷೆ ಕೇಳಿದ್ರು ಅನ್ನಂಗೆ ಕೊಡ್ತಿರಲ್ಲ. ಇದು ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಐತೆ ಅಂತ ಕೇಳಿ. ಅದಕ್ಕೇನು ಕಾನೂನು ಮತ್ತೊಂದು ಮಗದೊಂದು ಅವರೇ ಹೇಳಿದ್ದಾರೆ, ಮಹಾನಗರ ಪಾಲಿಕೆ ಆಯುಕ್ತರೇ ಹೇಳಿದ್ದಾರೆ, ಇದು ನಮಗೆ ಹ್ಯಾಂಡ್ ಓವರ್ ಆಗೈತಿ, ನಾವು ಟೆಂಡರ್ ಕರೆದಿದ್ದೀವಿ ಮಿಷನರಿಗೆ ಅಂತಂದು ಹೇಳಿದರೆ ಅದನ್ನು ಓವರ್ಲುಕ್ ಮಾಡಿ ಪ್ರೈವೇಟ್ ಪಾರ್ಟಿಗೆ ನೀವು ಕೊಡ್ತೀರಿ ಅಂದರೆ ಇದ್ರ ಉದ್ದೇಶ ಏನು? ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಮಗೂ ನಿಮಗೆ ಎಲ್ಲರಿಗೂ ಗೊತ್ತಾಗ್ತದೆ, ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ಎದಕ್ಕೂ ಬರ್ದ ರಾಜಕಾರಣನೇ ಅವನಿಗೇನು ಗೊತ್ತಿಲ್ಲದ ಅಂತನಿಗೂ ಸಹಿತ ಗೊತ್ತಾಗ್ತದೆ. ನಾವೇನು ಇಷ್ಟಕ್ಕೆ ಬಿಡಲ್ಲ, ಹೌಸ್ ಒಳಗೆ ಕ್ವಶನ್ ಹಾಕ್ಸ್ತೀವಿ. ಕಾನೂನು ಹೋರಾಟನೂ ಮಾಡ್ತೀವಿ.